ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸತೀಶ್ ಎಮ್ಮಾರ್. ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಿಮಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿ ಹೇಳಲು ಬಯಸುತ್ತೇನೆ. ಅದು ಯಾವುದೆಂದರೆ, ಒಂದು ಕುಟುಂಬಕ್ಕೆ ಒಂದು ಮಗುವಿನ ಜನನ ಬಹಳ ಮುಖ್ಯ. ಆ ಜನನ ಕ್ರಿಯೆಯಲ್ಲಿ, ಹೆರಿಗೆ ಅವಸ್ಥೆಯಲ್ಲಿ ತಾಯಿಗೆ ಕೆಲವೊಂದು ತೊಂದರೆಗಳಾಗುವ ಸಾಧ್ಯತೆಗಳು ಇರುತ್ತದೆ. ಆ ಸಾಧ್ಯತೆಯಲ್ಲಿ ಒಂದು ಎಂದರೆ ಅತಿಯಾದ ರಕ್ತಸ್ರಾವ. ಸಾಮಾನ್ಯವಾಗಿ ನಾರ್ಮಲ್ ಹೆರಿಗೆ ಆದಲ್ಲಿ 500 ml ರಕ್ತಸ್ರಾವ ಆಗುವುದು ಸರ್ವೇ ಸಾಮಾನ್ಯ. ಅದೇ ಸಿಸೇರಿಯನ್ ಆಪರೇಷನ್ ಮುಖಾಂತರ ಹೆರಿಗೆ ಮಾಡಿಸಿದಾಗ 1 ಲೀಟರ್ ಅಥವಾ 1000 ml ರಕ್ತಸ್ರಾವ ಆಗುವುದು ಸಾಮಾನ್ಯ. ಇಷ್ಟು ರಕ್ತಸ್ರಾವ ಆದಾಗ ಸಾಮಾನ್ಯವಾಗಿ ಅಂತಹ ಮುಖ್ಯ ಆರೋಗ್ಯದಲ್ಲಿ ಏರುಪೇರುಗಳು ಆಗುವುದಿಲ್ಲ. ಕೆಲವೊಮ್ಮೆ ತಾಯಿಗೆ ಅವಳಿ ಜವಳಿ ಮಕ್ಕಳಿದ್ದಾಗ ಅಥವಾ ಪಾಲಿಹೈಡ್ರಾಮ್ನಿಯಾಸ್ ಅಂದರೆ ಗರ್ಭಕೋಶದಲ್ಲಿ ಹೆಚ್ಚು ನೀರಿದ್ದಾಗ ಅಥವಾ BP ಕಂಡುಬಂದಲ್ಲಿ ತಾಯಿಗೆ ಹೆಚ್ಚು ರಕ್ತಸ್ರಾವ ಆಗುವುದು ಸಾಧ್ಯತೆ ಇದೆ. ಈ ಹೆಚ್ಚಾದ ರಕ್ತಸ್ರಾವ ಆದಾಗ ವೈದ್ಯರು ಅದನ್ನು ಅತ್ಯಂತ ಮುಂಚೆಯೇ ಕಂಡುಹಿಡಿದು ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡುವುದು ಸಾಮಾನ್ಯ. ಈ ನಿಲ್ಲಿಸುವ ಪ್ರಯತ್ನವನ್ನು ಬಹಳ ಸರಿ ಅವರು ಇಂಜೆಕ್ಷನ್ ಮುಖಾಂತರ ಅಥವಾ ಸಣ್ಣದಾದ ಶಸ್ತ್ರಚಿಕಿತ್ಸೆಗಳ ಮುಖಾಂತರ ಮಾಡುವುದುಂಟು. ಕೆಲವೊಮ್ಮೆ ಈ ಥರ ಮಾಡಿದಾಗ ರಕ್ತಸ್ರಾವ ಕಂಟ್ರೋಲ್ಗೆ ಬರುವುದಿಲ್ಲ. ಈ ಥರ ಆದಾಗ ಆ ರಕ್ತಸ್ರಾವವನ್ನು ತಡೆಗಟ್ಟುವುದು ಬಹಳ ಮುಖ್ಯ. ಏಕೆಂದರೆ ಆ ಅತಿಯಾದ ರಕ್ತಸ್ರಾವದಿಂದ BP ಕಡಿಮೆ ಆಗುವುದು, ಹೃದಯ ಬಡಿತ ಹೆಚ್ಚಾಗುವುದು, ಒಮ್ಮೆಲೇ ಪ್ರಜ್ಞೆ ತಪ್ಪುವುದು ಮತ್ತು ಹೃದಯ ಸ್ತಂಭನ ಆಗುವುದು ಉಂಟು. ಈ ರೀತಿ ಹೃದಯ ಸ್ತಂಭನ ಆದಾಗ ತಾಯಿಯ ಸಾವಾಗುವುದು ನಿಶ್ಚಿತ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಈ ರೀತಿಯಾದಂಥ ರಕ್ತಸ್ರಾವವನ್ನು, ಅತಿಯಾಗಿ ಆಗುವ ರಕ್ತಸ್ರಾವವನ್ನು ಮುಂಚೆಯೇ ಕಂಡುಹಿಡಿದು ಅದನ್ನು ಚಿಕಿತ್ಸೆ ಮಾಡುವುದು ತುಂಬ ಮುಖ್ಯ. ಈ ರೀತಿ ಆದಾಗ ಇಂಟರ್ವೆನ್ಷನಲ್ ರೇಡಿಯಾಲಜಿ ಸಹಾಯದಿಂದ ಆ ರಕ್ತಸ್ರಾವವನ್ನು ನಾವು ತಡೆಗಟ್ಟಬಹುದು. ಈ ಕ್ರಿಯೆಯಲ್ಲಿ ಒಬ್ಬ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿ ನಾನು ಈ ರೀತಿ ರಕ್ತಸ್ರಾವ ಆದಾಗ ತೊಡೆಯ ಭಾಗದಲ್ಲಿ ಒಂದು ಸಣ್ಣ ಶೀತ್ ಅಂದರೆ ಕೆಥೆಟರ್ ಮತ್ತು ವೈರ್ ಮುಖಾಂತರ ಗರ್ಭಕೋಶಕ್ಕೆ ರಕ್ತಸ್ರಾವವನ್ನು ಹೋಗುವ ರಕ್ತನಾಳಗಳನ್ನು ಕಂಡುಹಿಡಿದು ಆ ರಕ್ತಸ್ರಾವ ಆಗುವ ಜಾಗವನ್ನು ಒಂದು ಟ್ಯೂಬ್ ಮುಖಾಂತರ ಕೆಥೆಟರೈಸ್ ಮಾಡಿ ಆ ರಕ್ತಸ್ರಾವ ಆಗುವಂತಹ ರಕ್ತನಾಳಗಳನ್ನು PVA ಪಾರ್ಟಿಕಲ್ಸ್ ಅಥವಾ ಪಾಲಿವಿನೈಲ್ ಆಲ್ಕೋಹಾಲ್ಸ್ ಪಾರ್ಟಿಕಲ್ಸ್ ಅಂದರೆ ಸಣ್ಣ ಸಣ್ಣ ಕಣಗಳನ್ನು ಉಪಯೋಗಿಸಿ ಆ ಗರ್ಭಕೋಶದಿಂದ ರಕ್ತಸ್ರಾವವನ್ನು ತಡೆಗಟ್ಟಬಹುದು. ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ PVA ಪಾರ್ಟಿಕಲ್ಸ್ ಗರ್ಭಕೋಶಕ್ಕೆ ಹೋಗಿ ಅಲ್ಲಿ ರಕ್ತಸ್ರಾವವನ್ನು ನಿಲ್ಲಿಸುತ್ತವೆ ಮತ್ತು ರಕ್ತಸ್ರಾವ ಕಡಿಮೆಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತದೆ ಮತ್ತು BP ಕೂಡ ಇಂಪ್ರೂವ್ಮೆಂಟ್ ಆಗುತ್ತದೆ. ಈ ರೀತಿ ಒಂದು ತಾಯಿಯ ಜೀವ ಉಳಿಯುತ್ತದೆ. ಇದನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿಯುವುದು ಬಹಳ ಮುಖ್ಯ. ಮತ್ತು ಹೆಚ್ಚಾಗಿ ರಕ್ತಸ್ರಾವ ಆಗುವ ಸಾಧ್ಯತೆಗಳಿದ್ದರೆ, ಅಂದರೆ ಅವಳಿ ಜವಳಿ ಮಕ್ಕಳಿದ್ದಾಗ ಅಥವಾ BP ಹೆಚ್ಚಾಗಿದ್ದಲ್ಲಿ ಅಥವಾ ಇದಕ್ಕಿಂತ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ರಕ್ತಸ್ರಾವ ಆಗಿದ್ದರೆ ಆ ಥರ ಮಹಿಳೆಯರನ್ನು ಈ ರೀತಿ ಸೌಲಭ್ಯಗಳಿರೋ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವುದು ಉತ್ತಮ. ಮತ್ತು ಇದಲ್ಲದೆ ಕೆಲವೊಮ್ಮೆ ಗರ್ಭಕೋಶದಲ್ಲಿ ಈ ಪ್ಲಾಸೆಂಟಾ ಅನ್ನುವಂತಹ ಕಸ ಅಂತ ಏನು ಹೇಳ್ತೀವಿ, ಅದು ಗರ್ಭಕೋಶದ ಕೆಳಭಾಗದಲ್ಲಿ ಇರುತ್ತದೆ. ಈ ಗರ್ಭಕೋಶದ ಕೆಳಭಾಗದಲ್ಲಿ ಇದ್ದಾಗ ನಾರ್ಮಲ್ ಡೆಲಿವರಿ ಮಾಡೋದು ಕಷ್ಟ ಆಗುತ್ತದೆ. ಒಮ್ಮೊಮ್ಮೆ ಈ ಪ್ಲಾಸೆಂಟಾ ಕಂಪ್ಲೀಟಾಗಿ ಗರ್ಭಕೋಶಕ್ಕೆ ಅಂಟಿರುತ್ತದೆ. ಆಗ ಡೆಲಿವರಿ ಮಾಡುವುದು ಕೂಡ ಕಷ್ಟವಾಗುತ್ತದೆ. ಈ ತರಹ ಸಮಸ್ಯೆಯನ್ನು MRI ಸ್ಕ್ಯಾನ್ ಮುಖಾಂತರ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಕಂಡುಹಿಡಿದು ಆ ಕಸ ಅಥವಾ ಪ್ಲಾಸೆಂಟಾ ಅಂತ ಏನು ಹೇಳುತ್ತೇವೆ ಅದು ಬರದೇ ಹೋದಲ್ಲಿ ಆಪರೇಷನ್ ಮಾಡಿ ಮಗುವನ್ನು ಡೆಲಿವರಿ ಮಾಡಬೇಕಾಗುತ್ತದೆ. ಮತ್ತು ಆ ಪ್ಲಾಸೆಂಟಾವನ್ನು ಗರ್ಭಕೋಶ ಸಮೇತವಾಗಿ ಅಥವಾ ಆಪರೇಷನ್ ಮಾಡಿ ಬಿಡಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅತಿಯಾದ ರಕ್ತಸ್ರಾವ ಆಗುವುದು ಉಂಟು. ಇಂತಹ ಸಮಸ್ಯೆ ಇದ್ದಲ್ಲಿ ಗರ್ಭಕೋಶಕ್ಕೆ ಹೋಗುವಂತಹ 2 ರಕ್ತನಾಳಗಳನ್ನು ಬಲೂನ್ ಮುಖಾಂತರ
ಬ್ಲಾಕ್ ಮಾಡಿ ಅವುಗಳನ್ನು ಬಂದ್ ಮಾಡಲಾಗುತ್ತದೆ. ಆಗ ಗರ್ಭಕೋಶವನ್ನು ನಿಧಾನವಾಗಿ ಆಪರೇಷನ್ ಮಾಡಿ ಮಗುವನ್ನು ಹೆರಿಗೆ ಮಾಡಿಸಿ ಆಮೇಲೆ ಪ್ಲಾಸೆಂಟವನ್ನು ತೆಗೆಯಲಾಗುತ್ತದೆ. ಪ್ಲಾಸೆಂಟ ಬರದೇ ಹೋದಲ್ಲಿ ಗರ್ಭಕೋಶ ಸಮೇತ ಪ್ಲಾಸೆಂಟವನ್ನು ತೆಗೆಯಲಾಗುತ್ತದೆ. ಈ ರೀತಿ ಪ್ಲಾಸೆಂಟ ಅಂಟಿಕೊಂಡಿರುವ ಸಮಸ್ಯೆಯನ್ನು ಕೂಡ ಇಂಟರ್ವೆನ್ಷನ್ ರೇಡಿಯಾಲಜಿ ಸಹಾಯದಿಂದ ಸರಿ ಮಾಡಬಹುದು. ಆಗ ತಾಯಿಯ ಜೀವಕ್ಕೂ ಉಳಿಯುತ್ತದೆ ಮತ್ತು ಹೆಚ್ಚು ಕಾಲ ಹಾಸ್ಪಿಟಲ್ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗುವಂತಹ ಸಮಸ್ಯೆಯೂ ಕೂಡ ಕಡಿಮೆಯಾಗುತ್ತದೆ. ಈ ರೀತಿ ಇಂಟರ್ವೆನ್ಷನ್ ರೇಡಿಯಾಲಜಿ ಎಸ್ಪೆಷಲಿ ಹೆರಿಗೆ ಸಮಯದಲ್ಲಿ ಹೆಚ್ಚಾದ ರಕ್ತಸ್ರಾವವನ್ನು ತಡೆಗಟ್ಟುವ ಅಥವಾ ಪ್ಲಾಸೆಂಟಾ ಅಂಟಿಕೊಂಡಿರುವಂತಹ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಮಹತ್ವ ಬಹಳ ಮುಖ್ಯ. ಈ ವಿಷಯವನ್ನು ನಿಮಗೆ ತಿಳಿಸುವಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಸೈಯದ್ನಾರಾಯಣ ಹಾಸ್ಪಿಟಲ್ ಬಹಳ ಕೆಲಸ ಮಾಡುತ್ತಿದೆ ಮತ್ತು ಈ ಥರದ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಲ್ಲಿ ಸಫಲವಾಗಿದೆ. ಈ ವಿಷಯವನ್ನು IMA ಯೂಟ್ಯೂಬ್ ಮೂಲಕ ಎಲ್ಲರಿಗೂ ತಿಳಿಸುತ್ತಿದ್ದೇವೆ ಮತ್ತು ನಾವು ಈ ಆಪರ್ಚುನಿಟಿಗೆ IMA ಯೂಟ್ಯೂಬ್ ಚಾನಲ್ಗೆ ನಮ್ಮ ವಂದನೆಗಳನ್ನು ತಿಳಿಸುತ್ತೇವೆ. ನಮಸ್ಕಾರ.